ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮುಂದೆ ಬರೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆನಾ? ಓಕೆ, ಇವತ್ತು ಬೆಳಿಗ್ಗೆ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಗುರುವಾರ. ಸೊ ವಿಷಯ ಏನಪ್ಪ ಅಂತ ಅಂದರೆ, ಒಂದು ಇನ್ಫಾರ್ಮೇಷನ್ ಕೊಟ್ಟಂಗೂ ಆಗುತ್ತೆ. ಸೊ ಇದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ, ಸೊ ಇದು ಸೆಕೆಂಡ್ ಟೈಮ್ ನಾವು ಹೋಗ್ತಾ ಇರೋದು. ಏನಕ್ಕಪ್ಪ ಅಂದರೆ, ಈಗ ಮಕ್ಕಳಲ್ಲಿ ಮಾತುಕಟ್ಟು ಅಂತ ಕರೀತಾರೆ. ಹಳ್ಳಿಗಳ ಕಡೆ ಅದು ಕೇಳಿರ್ತೀರಾ ಅನ್ಕೋತೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಸಿಟಿ ಕಡೆಯವ್ರಿಗೆ ಅಷ್ಟು ಗೊತ್ತಾಗಲ್ಲ. ಆ್ಯಂಡ್ ಮಾತುಕಟ್ಟು ಮಣಿ ಅಂತ ಹಾಕಿಸ್ತೀವಿ. ಏನಕ್ಕೆ ಅಂತ ಅಂದರೆ, ಮಕ್ಕಳಿಗೆ ಹೊಟ್ಟೆ ಹೊಕ್ಕಳಿರುತ್ತೆ ಗೊತ್ತಾ, ಅದು ಕವರ್ ಆಗುತ್ತೆ. ಅಂದರೆ ಕಪ್ಪೆ ಚಿಪ್ ಥರ ಮುಚ್ಕೊಳ್ಳುತ್ತೆ. ಆಮೇಲೆ ಊಟ ಸರಿಯಾಗಿ ಮಾಡಲ್ಲ. ಆಮೇಲೆ ತಿಂದಿದ್ದು ಜೀರ್ಣ ಆಗಲ್ಲ ಅವರಿಗೆ. ಪದೇ ಪದೇ ವಾಶ್ರೂಮ್ಗೆ ಯಾವ ರೀತಿ ಅಂದರೆ, ಲಿಟ್ರಲಿ ಒನ್ ಟೈಮ್, ಇವಾಗ ಮಕ್ಕಳು ನಾರ್ಮಲಿ ಒಂದು ದಿನಕ್ಕೆ 1 ಸರಿ 2 ಸರಿ ವಾಶ್ರೂಮ್ಗೆ ಹೋಗೋದು ಕಾಮನ್ನು. ಬಟ್ ಅದೇನಾಗುತ್ತೆ ಅಂದರೆ, ಪದೇ 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 ಸ್ವಲ್ಪ ಹೋಗೋ ಥರ, ಆಮೇಲೆ ಒಂಥರ ಸ್ಕಿನ್ ಎಲ್ಲ ಒಂಥರ ಆಗುತ್ತೆ ಅವ್ರಿಗೆ. ಆಮೇಲೆ ಹೊಟ್ಟೆ ಸೌಂಡ್ ಬರುತ್ತೆ. ನೀವು ಈ ಥರ ಪಿಂಚ್ ಮಾಡಿದ್ರೆ ಅವ್ರ ಹೊಟ್ಟೆಗೆ ಡುಬು 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 ಅಂತ ಸೌಂಡ್ ಬರುತ್ತೆ. ಊಟ ಮಾಡಿದರೂ ಅದೇ ಥರ ಇರುತ್ತೆ, ಊಟ ಮಾಡಿಲ್ಲ ಅಂದರೆ ಅದೇ ಥರ ಸೌಂಡ್ ಬರುತ್ತೆ. ಸ್ವಲ್ಪ ಹೊಟ್ಟೆ ದಪ್ಪ ಕಾಣೋದು, ಮೈಕೈ ಸಣ್ಣ ಆಗೋದು, ಈ ಥರ ಎಲ್ಲ ಕಾಣುತ್ತೆ. ಸೊ ಅದನ್ನು ಮಾತುಕಟ್ಟು ಮಣಿ ಹಾಕ್ಸ್ಬೇಕು ಅಂತ ಹೇಳ್ತಾರೆ ಅದನ್ನು ಹಳ್ಳಿಗಳ ಕಡೆ. ಸೊ ನಾನು ಲಾಸ್ಟ್ ಇಯರ್ ಇದನ್ನು ಹಾಕ್ಸಿದ್ದು. ಅದಾದಮೇಲೆ ಸ್ವಲ್ಪ ಕಮ್ಮಿ ಆಗಿತ್ತು. ಸೊ ಲಾಸ್ಟ್ ಟೈಮ್ ಇದೇ ಥರ ಪ್ರಾಬ್ಲಮ್ ಆಗಿ ಹಾಕಿಸ್ದಾಗ ಕಮ್ಮಿ ಆಗಿತ್ತು, ಮತ್ತೆ ಜಾಸ್ತಿ ಆಗಿತ್ತು. ಸೊ ಯಾಕೋ ಸ್ವಲ್ಪ ಕೆಲವ್ರು ಅಂತಾರೆ ಗೊತ್ತಾ, ಏನು ಎಜುಕೇಟೆಡ್ ಆಗಿ ಮೂಢನಂಬಿಕೆಗಳನ್ನ ನಂಬ್ತೀರಾ ಹಾಗೆ ಹೀಗೆ ಅಂತ. ಸೊ ಅದನ್ನು ನಾವು ಅವ್ರವ್ರ ಅಭಿಪ್ರಾಯ, ಅವ್ರವ್ರ ನಂಬಿಕೆ ಅದು ಅಲ್ವಾ. ಸೊ ಹಾಗಾಗಿ ಇವಾಗ ನಾನೇನು ಮಾಡಿದೆ, ಸರಿ ಬಿಡು, ಇನ್ನೊಂದು ಸರಿ ಮೆಡಿಕಲಿ ಚೆಕ್ ಮಾಡಿಸೋಣ, ಅವ್ನಿಗೇನಾದ್ರು ಪ್ರಾಬ್ಲಮ್ ಇದೆಯಾ, ಹೊಟ್ಟೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ಅಂತ ನಾನು ಲಿಟ್ರಲಿ ಹೇಳ ಹಾಸ್ಪಿಟಲ್ ಬೆಂಗಳೂರು ಕರ್ಕೊಂಡೋಗಿ ಅವ್ನು ರೆಗ್ಯುಲರಾಗಿ ತೋರಿಸ್ತೀವಲ್ಲ, ಅಲ್ಲಿ ಹೋಗಿ ಚೆಕಪ್ ಮಾಡಿಸಿದ್ವಿ. ಡಾಕ್ಟ್ರು ಕೂಡ ನೋಡಿದ್ರು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬಂತು. ಬ್ಲಡ್ ಚೆಕಪ್ ಮಾಡಿಸ್ದೆ, ಅದರಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬಂತು, ನಾರ್ಮಲ್ ಅಂತ ಬಂತು. ಆ್ಯಂಡ್ ವಾಶ್ರೂಮ್ಗೆ ಹೋಗ್ತಾರಲ್ಲ, ಸೊ ಅದನ್ನು ಕೂಡ ತೊಗೊಂಡು ಅವ್ರು ಚೆಕ್ ಮಾಡ್ತಾರೆ, ಬಾತ್ರೂಮ್ಗೆ ಹೋಗಿರೋದು. ಸೊ ಅದನ್ನು ಚೆಕ್ ಮಾಡಿದಾಗೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬಂತು. ಸೊ ಮೆಡಿಕಲಿ ಅಲ್ಲಿ ಏನು ಪ್ರಾಬ್ಲಮೇ ಇಲ್ಲ ಅಂತ ಅಂದಾಗ, ಆದರೂ ಈ ಥರ ಆಗ್ತಿದೆ ಅಂದಾಗ, ಕೆಲವೊಂದನ್ನು ನಾವು ಎಲ್ಲದನ್ನು ಮೆಡಿಕಲಿ ಹೋಗೋದಕ್ಕಾಗಲ್ಲ. ಎಷ್ಟೋ ಸರಿ ನಾಟಿ ವೈದ್ಯಗಳು ಮಾಡಿಸಿ ಹುಷಾರಾಗಿರೋರು ಇದ್ದಾರೆ, ಮೆಡಿಕಲಿ ಆಗದೆ ಇರೋದನ್ನು. ಸೊ ಅವಾಗೆಲ್ಲ ನಾಟಿ ವೈದ್ಯನೇ ಅಲ್ವಾ ಇರ್ತಿದ್ದಿತ್ತು, ಅವಾಗೆಲ್ಲ ಯಾವ ಹಾಸ್ಪಿಟಲ್ ಇತ್ತು. ಸೊ ನಾನು ಅದಕ್ಕೆ ಯೋಚನೆ ಮಾಡಿ ಇವಾಗ, ಸೊ ಬ್ಯಾಕ್ ಟು ಅದು ಮೂಢನಂಬಿಕೆ ಅಂದ್ಕೊಂಡ್ರೂ ಪರವಾಗಿಲ್ಲ, ಬಟ್ ಅದರಲ್ಲಿ ಕ್ಯೂರ್ ಆಗಿತ್ತು ಸ್ವಲ್ಪ ದಿನ. ಬಟ್ ಅದನ್ನೇನಾಯಿತು ಅಂತ ಅಂದರೆ, ಅವ್ರು ಹೇಳಿದ್ರು ನೋಡ್ಕೊಳ್ಳಿ, ಮತ್ತೆ ಬಂದರೆ ಹಾಕಿಸಿ ಅಂತ ಹೇಳಿದ್ದು. ಅದು 3 ಸರಿ ಪ್ರೋಸೆಸ್ ಇರುತ್ತೆ, 3 ಟೈಮ್ ಹಾಕಿಸ್ಬೇಕು, ಕಮ್ಮಿ ಆಗಿಲ್ಲ ಅಂದರೆ ಅದು 3 ಟೈಮ್ಗೆ ಪ್ರೋಸೆಸ್ ಇರುತ್ತೆ. ಸೊ ನಾನು ಹಾಕ್ಸಿರ್ಲಿಲ್ಲ. ಇವಾಗೆಲ್ಲ ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿದ್ದರಿಂದ ಸೊ ನಾನೇನು ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಇವಾಗ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಅರ್ಲಿ ಮಾರ್ನಿಂಗೇ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಕೂತ್ಕೊಂಡು ಆಮೇಲೆ ಇನ್ಫಾರ್ಮೇಷನ್ ಕೊಟ್ಬಿಡೋಣ ಅನ್ನೋ ಕಾರಣಕ್ಕೆ ಇನ್ನೂ ರೆಡಿ ಆಗಿಲ್ಲ. ಸೊ ಎದ್ದು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಪಾಪುಗೂ ಸ್ನಾನ ಮಾಡಿಸ್ಕೊಂಡು ಹೊರಡಬೇಕು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಇದು ಯೂಸ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಏಕೆಂದರೆ ನಾನು ಕೂಡ ಎಜುಕೇಟೆಡೇ, ನಾನು ಸಿಟಿಲಿ ಬೆಳೆದಿರೋಳೆ. ಆದರೆ ಮೂಢನಂಬಿಕೆಗಳನ್ನ ನಂಬಾರ್ದು ಅಂತೀನಿ. ಅದು ಮೂಢನಂಬಿಕೆನೇ ಅಲ್ಲ, ಅದು ಒಂದು ಟ್ರೀಟ್ಮೆಂಟ್ ಪ್ರೋಸೆಸ್ ಅದು. ಸೊ ಅದರಲ್ಲಿ ಕ್ಯೂರ್ ಆಗುತ್ತೆ ಅನ್ನೋದಾದರೆ, ಮಕ್ಳಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ನಾವು ಮಾಡಿಸೋದ್ರಲ್ಲಿ ತಪ್ಪೇನಿದೆ ಅಲ್ವಾ. ಸೊ ನನ್ನ ನಂಬಿಕೆ ಇದು. ಸೊ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದು ಹಾಕ್ಸಿದ್ಮೇಲೆ ಫಸ್ಟ್ ಟೈಮ್ ಹಾಕಿಸ್ದಾಗ ಲಿಟ್ರಲಿ ಹೇಳ್ತೀನಿ 100% ಕ್ಲಿಯರ್ ಆಗಿತ್ತು. ನಾರ್ಮಲಾಗಿದ್ದ. ಸೊ ಊಟ ಎಲ್ಲ ಚೆನ್ನಾಗಿ ಮಾಡ್ಕೊಳ್ತಿದ್ದ, ಅದೆಲ್ಲ ಇತ್ತು. ಆಮೇಲೆ ಇವಾಗ ಮಧ್ಯದಲ್ಲಿ ಸ್ವಲ್ಪ ಥರ ಆದಾಗ ನಾನು ಮೆಡಿಕಲಿ ಟೆಸ್ಟ್ ಮಾಡಿಸ್ಬಿಡೋಣ, ಏನಾದ್ರು ಪ್ರಾಬ್ಲಮ್ ಇದ್ದರೆ ಟ್ರೀಟ್ಮೆಂಟ್ ಕೊಡ್ಸೋಕೆ ಸರೋಗುತ್ತೆ ಅಂತ ನಾನು ಅದನ್ನೂ ಮಾಡಿಸ್ದೆ. ಬಟ್ ಅದರಲ್ಲಿ ಏನೂ ಅವನಿಗೆ ತೋರಿಸ್ತಾ ಇಲ್ಲ. ಸೊ ಇದನ್ನು ನಾಟಿ ವೈದ್ಯದಲ್ಲೇ ಮಾಡಿಸ್ಬೇಕು ಅನ್ನೋ ಥರ. ಸೊ ಅಲ್ಲಿ ಟ್ರೀಟ್ಮೆಂಟ್ ಅಂದರೆ ಅವ್ರೇನೊಂದು ಮಾತ್ರೆ ಕೊಡಲ್ಲ, ಇಂಜೆಕ್ಷನ್ ಏನೂ ಇರಲ್ಲ. ಇದೊಂಥರ ಪಥ್ಯ. ಸೊ ಅಲ್ಲಿ ಪ್ರೋಸೆಸ್ ತೋರಿಸಿ ನಿಮ್ಗೆ ಯಾವ ರೀತಿ ಮಾಡ್ತಾರೆ ಅಂತ ಪಥ್ಯ ಹೇಳ್ತಾರೆ. ಇಷ್ಟು ದಿನ ಅಂತ ಹೇಳ್ತಾರೆ. ತೊಗರಿಕಾಳು, ನಾಟಿ ತೊಗರಿಕಾಳು ಬರುತ್ತೆ ಗೊತ್ತಾ, ಅದರಲ್ಲಿ ಉಪ್ಸಾರು ಥರ ಮಾಡಿ, ಅಂದರೆ ಖಾರ ಉಪ್ಪು ಹುಳಿ ಏನೂ ಇರಬಾರ್ದು, ಸಪ್ಪೆ ಊಟ ಕೊಡಬೇಕು ಮಕ್ಳಿಗೆ ಇಷ್ಟು ದಿನ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಅದು ಕಮ್ಮಿ ಆಗುತ್ತೆ. ಫಸ್ಟ್ ಟೈಮ್ ಮಾಡಿಸ್ದಾಗ ಕಮ್ಮಿ ಆಗಿತ್ತು. ಸೊ ಈ ಟೈಮು ಹಾಕಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಜ್ಜಿನೂ ಹೇಳ್ತಾಯಿದ್ರು 3 ಸರಿ ಹಾಕಿಸ್ಬೇಕದು, ಅವ್ರ ಕಾಲದಲ್ಲೆಲ್ಲ ಹಂಗೆ ಅಂತ ಇದ್ದಿತ್ತು. ಸೊ ಅದಕ್ಕೆ ಈ ಸರಿ ಹೋಗೋಣ. ಇವತ್ತು ಪ್ರತಿ ಗುರುವಾರ ಮಾತ್ರ ಅಂತೆ ಹಾಕೋದವರು, ಯಾವಾಗಲೂ ಹಾಕಲ್ಲ. ಸೊ ಕಾಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ.
ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ಬೋದು. ಇದು ರಾಮನಗರದಲ್ಲಿ ನಾನು ಹಾಕಿಸ್ತಾ ಇರೋದು. ಒಂದು ಹಳ್ಳಿ ಇದೆ, ಅಂಗ್ರಹಳ್ಳಿ ಅಂತ ಬರುತ್ತೆ. ಸೊ ಅಲ್ಲಿಗೆ ನಾನು ಆದರೆ ಲೊಕೇಶನ್ ಕೂಡ ಶೇರ್ ಮಾಡಿರ್ತೀನಿ. ಯಾರಿಗಾದ್ರೂ ಯೂಸ್ಫುಲ್ ಆದರೆ, ಹೊರಗಡೆಯಿಂದ ಬರೋರಾದರೆ ಬಂದು ಹಾಕಿಸ್ಕೊತೀನಿ ಅನ್ನೋರಾದರೆ ಹಾಕಿಸ್ಕೊಳ್ಬೋದು. ಎಷ್ಟೋ ಜನ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀರ, ನನಗೂ ಗೊತ್ತಿದೆ. ಸೊ ಹಾಗಾಗಿ ಯೂಸ್ ಆಗುತ್ತೆ ಅಂತ ಇದನ್ನು ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿರೋದು ಒಂದೇ, ಬೇರೆ ಕಡೆ ಎಲ್ಲ ಹಾಕ್ತಾರೆ ಅಂತ ನನಗೂ ಗೊತ್ತಿಲ್ಲ. ಯಾಕಂದರೆ ಸುಮಾರು ಕಡೆ ಲಾಸ್ಟ್ ಟೈಮೇ ವಿಚಾರಿಸಿದ್ವಿ, ಎಲ್ಲೂ ಹಾಕ್ತಾಯಿಲ್ಲ. ಯಾಕೆಂದರೆ ಆಗಿನ ಕಾಲದವ್ರು ಮಾಡ್ತಿರೋದ್ರಿಂದ ಸೊ ಅದನ್ನು ಮುಂದುವರ್ಸ್ಕೊಂಡು ಯಾರೂ ಬಂದಿರಲ್ಲ. ಬಟ್ ಇದು ಫ್ಯಾಮಿಲಿ ಪರಂಪರೆಯಿಂದ ಫಾಲೋ ಮಾಡ್ಕೊಂಡು ಬಂದಿದೆ. ಸೊ ಹಾಗಾಗಿ ಇಲ್ಲಿಗೆ ಹೋಗೋಣ ಅನ್ನೋ ಥರ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಹೊರಡ್ತೀವಿ. ಸೊ ಅಲ್ಲಿ ಯಾವ ಥರ ಪ್ರೊಸೆಸ್ ಆಗುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಏನೂ ಇಲ್ಲ, ಒಂದು ಪೂಜೆ ಥರ ಮಾಡ್ತಾರೆ. ಸೊ ಅದನ್ನು ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ, ಮುಂದೆ ವಾಚ್ ಮಾಡಿ ಅಂತ ಹೇಳ್ತಾ ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಸೊ ಎಲ್ಲರದ್ದು ಸ್ನಾನ ಆಯಿತು, ಇವಾಗ ಹೊರಡ್ತಾ ಇದ್ದೀವಿ. ಪೂಜೆ ಎಲ್ಲ ಮಾಡ್ಕೊಂಡಿದ್ದೀವಿ. ಹೇಗಿದ್ರು ಗುರುವಾರ ರಾಯರಿಗೆ ತುಳಸಿ ತರಲೇಬೇಕಿತ್ತು. ಸೊ ತಂದು ಬೆಳಗ್ಗೆನೇ ಅವ್ರ ಮಂಡಿಗೆ ಹೋಗಿ ಹೂವು ತೊಗೊಬಂದಿದ್ರು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಇವಾಗ ಹೊರಡಬೇಕು. ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಅವ್ರು 8 ಗಂಟೆಗೆ ಬರೋಕ್ಕೆ ಹೇಳಿದ್ದು, ಇಲ್ಲೇ 9 ಗಂಟೆ ಆಗೋಯ್ತು. ಪಾಪುಗೆ ಸ್ವಲ್ಪ ತಿಂಡಿ ತಿನ್ನಿಸ್ಬಿಡೋಣ, ಆಮೇಲೆ ಸ್ವಲ್ಪ ಪಥ್ಯ ಹೇಳಿದ್ರೆ ಆಮೇಲೆ ಆಗಲ್ಲ ಅವನಿಗೆ ಅಂದ್ಬಿಟ್ಟು ದೋಸೆ ಮಾಡಿದ್ದೆ. ದೋಸೆ ಕೊಟ್ಟೆ ತಿಂದ ಅವನೇನೆ. ಸೊ ಇವಾಗ ಹೊರಡ್ತೀವಿ. ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀವಿ. ಆನ್ ದ ವೇ ಹೋಗ್ತಾ ನಿಮಗೆ ಅಲ್ಲಿ ಏನು ಮಾಡ್ತಾರೆ ಎಲ್ಲನೂ ಪ್ರೊಸೀಜರ್ ನಿಮಗೆ ತೋರಿಸ್ತೇನೆ. ಇವಾಗ ಹೊರಡ್ತೀವಿ. ಗಾಡೀಲಿ ಹೋಗೋದಾ ಕಾರಲ್ಲಿ ಹೋಗೋದಾ ಡಿಸೈಡ್ ಆಗಿಲ್ಲ, ಕೆಳಗಡೆ ಹೋದ್ಮೇಲೆ ಡಿಸೈಡ್ ಆಗುತ್ತೆ. ಸೊ ಇವಾಗ ಅಲ್ಲಿಗೆ ಹೋದ್ಮೇಲೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ಇವಾಗ ಟೈಮ್ ಆಗಿಬಿಟ್ಟಿದೆ, ಹೊರಡಬೇಕು. ಅವ್ರು ಆಲ್ರೆಡಿ ಕೆಳಗಡೆ ಇಳ್ತಿದ್ದಾರೆ. ನಾನು ಬಾಕ್ಲಾಕೊಂಡು ಹೋಗೋಣ ಅಂತ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ವಿ. ಪೂಜೆ ಸಾಮಾನು ತೊಗೋಬೇಕಾಗುತ್ತೆ. ದೇವಸ್ಥಾನಕ್ಕೆ ಯಾವ ರೀತಿ ಹೋಗ್ತೀವಿ ಅದೇ ಥರ ಪೂಜೆ ಸಾಮಾನು ತೊಗೊಂಡು ಹೋಗಬೇಕಾಗುತ್ತೆ ಅಲ್ಲಿಗೆ. ಸೊ ಅದನ್ನೆಲ್ಲ ತೊಗೊಂಬಂದಿದ್ವಿ ಒಂದು ಸೆಟ್ಟು. ಸೊ ಇವಾಗ ಅಲ್ಲಿಗೆ ಹೊರಡ್ತೀವಿ, ಬನ್ನಿ. ಸೊ ಆ್ಯಕ್ಚುಲಿ ನಾವು ಇವಾಗ ಕಾರಲ್ಲೇ ಹೊರಡ್ತಾ ಇದ್ದೀವಿ. ಏನಪ್ಪ ಅಂದರೆ ಬಿಸಿಲು ಜಾಸ್ತಿ ಆಗಿಬಿಟ್ಟಿತ್ತು. ಏಕೆಂದರೆ 9 ಗಂಟೆ ನಾವು ಮನೆ ಬಿಟ್ಟಾಗ ಇಲ್ಲಿಂದ ಒಂದು 20-25 ಮಿನಿಟ್ಸ್ ಅಂತೂ ಜರ್ನಿ ಆಗೇ ಆಗುತ್ತೆ. ಸೊ ಹಾಗಾಗಿ ಒಂದು 15 to 20 ಮಿನಿಟ್ಸ್ ಅಷ್ಟೇ ಜರ್ನಿ ನಮ್ಗೆ ಅಲ್ಲಿಗೆ ಹತ್ರನೇ ಆಗುತ್ತೆ. ಸೊ ಆದರೂ ಗಾಡೀಲಿ ಹೋದರೆ ಇವನ್ನ ಕೂರಿಸ್ಕೊಂಡು ಕಂಫರ್ಟಬಲಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಬಿಸಿಲು ಬೇರೆ ಸುಡ್ತಾ ಇದೆ. ಸೊ ಹಾಗಾಗಿ ಕಾರಲ್ಲೇ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ 3 ಜನ. ಪಾಪ ಅವ್ರಿಗೆ ಟೈಮ್ ಆಗಿರುತ್ತೆ, ಕಾಲ್ ಮಾಡಿ ಕೇಳ್ಕೊಂಡಿರೋದ್ರಿಂದ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ, ಅಲ್ಲಿ ರೀಚ್ ಆಗ್ತೀವಿ ಅನ್ನೋದನ್ನು ಅಲ್ಲಿ ಹೋಗಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಎಲ್ಲ ಪ್ರೊಸೀಜರು. ಸೊ ಇದು ಮನೇಲಿ ಮಾಡೋದು, ಯಾವುದೇ ರೀತಿ ಕ್ಲಿನಿಕ್ ಆಗಲಿ ಹಾಸ್ಪಿಟಲ್ ಆಗಲಿ ಅಲ್ಲ, ಇದು ಮನೆ ಇದು. ಸೊ ಅವರು ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡು ಬಂದಿರೋ ಅಂಥದ್ದು ಇದು. ಸೊ ಹಾಗಾಗಿ ಮನೆಯಲ್ಲೇ ಮಾಡ್ತಾರೆ. ನಾವು ಲಾಸ್ಟ್ ಟೈಮ್ ಹೋದಾಗ ಹೊರಗಡೆ ಪಡ್ಸಲಲ್ಲಿ ಕೂರಿಸಿ ಮಾಡಿಸಿದ್ರು, ಬಟ್ ಈ ಸರಿ ನಾವು ಒಳಗಡೆ ಕರೆದು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಳಗಡೆನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು, ಒಂದು ಪಿಳ್ಳಾರ್ತಿ ಥರ ಮಾಡಿ. ನಾವು ಮಾಮೂಲಿ ದೇವಸ್ಥಾನಗಳಿಗೆ ಹೇಗೆ ಹೋಗ್ತೀವಲ್ಲ ಪೂಜೆ ಸಾಮಾನು ತೊಗೊಂಡು, ಅದೇ ಥರನೇ ಒಂದು ಸೆಟ್ ಪೂಜೆ ಸಾಮಾನು ತೊಗೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ಅಲ್ಲಿ ಅಷ್ಟೇ ದುಡ್ಡು ಎಷ್ಟು ಖರ್ಚಾಗುತ್ತೋ ಏನು ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಪ್ರೀತಿ ನಾವು ಎಷ್ಟಾದರೂ ಕೊಡ್ಬೋದು. ಅವ್ರು ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ಬಾಯ್ಬಿಟ್ಟು ಕೇಳಲ್ಲ. 100 ರೂಪಾಯಿ 200 ರೂಪಾಯಿ 100 ರೂಪಾಯಿ ಕೊಟ್ಟರು ಅವ್ರು ಇಸ್ಕೊಳ್ತಾರೆ. ಸೊ 100 ರೂಪಾಯಿ 200 ರೂಪಾಯಿ ನಾವು ದಕ್ಷಿಣೆ ಥರ ಎಲೆ ಅಡಿಕೆ ಮಾಡ್ತೀವಲ್ಲ, ಸೊ ಅದ್ರ ಮೇಲೆ ಮಾಡಿಬಿಟ್ರೆ ಮುಗೀತಷ್ಟೇ. ಅವ್ರು ಬಾಯ್ಬಿಟ್ಟು ದುಡ್ಡುಗೋಸ್ಕರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರ ಥರ ಮಾಡ್ತಾ ಇಲ್ಲ, ಅದೊಂದು ಬಿಸ್ನೆಸ್ ಥರ ಮಾಡ್ತಾ ಇಲ್ಲ. ಸೊ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಮಾಡ್ತಾರೆ. ಬಟ್ ಅವ್ರು ಅದನ್ನೆಲ್ಲ ತಂದು ಮಾಡ್ತಾರಲ್ವಾ, ಮಣಿ ಎಲ್ಲ ರೆಡಿ ಮಾಡ್ತಾರೆ. ನಿಮ್ಗೆ ಅದು ಮುಂದೆ ಹೋಗ್ತಾ ಅದಕ್ಕೆ ಗೊತ್ತಾಗುತ್ತೆ ನಿಮಗೆ. ಅದೊಂದು ಮಣಿ ರೆಡಿ ಮಾಡ್ತಾರೆ. ಬಿದ್ರ ಮರದ್ದೇನೋ ಅದೇನೋ ಒಂದು ಮರ ಬರುತ್ತೆ ಅನ್ಸುತ್ತೆ, ಅದು ಬಿದ್ರದ್ದು. ನನಗೆ ಅದ್ರ ಬಗ್ಗೆ ಹೆಸರೆಲ್ಲ ನಂಗೆ ಗೊತ್ತಿಲ್ಲ. ಸೊ ಅದರದ್ದು ಮಣಿ ಥರ ಮಾಡಿ ಸರ ಥರ ಮಾಡಿರ್ತಾರೆ. ಈಗ ದೇವಸ್ಥಾನಗಳಲ್ಲಿ ತಾಯ್ತ ಕಟ್ತಾರಲ್ಲ ಆ ಥರ ಮಾಡೋದ್ರಿಂದ ಸೊ ಅದನ್ನು ಕತ್ತಿಗೆ ಹಾಕ್ತಾರೆ. ಸೊ ಅದನ್ನೆಲ್ಲ ತೊಗೊಬಂದು ಅವ್ರು ಅದನ್ನು ರೆಡಿ ಮಾಡಿ ಬಿಳ್ಳಾರತಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ತಾರೆ. ಸೊ ಅವ್ರು ಮಾಡೋ ಕೆಲಸಕ್ಕೆ ನಾವು ಕೆಲವು ಕಡೆ ಎಲ್ಲ ಏನು ಮಾಡ್ತಾರೆ ಹೇಳಿ, ಒಂದು ಚಿಕ್ಕ ಕೆಲಸ ಮಾಡಿದ್ರು 500,000 ಇಸ್ಕೊಳ್ಳೋ ಕಾಲದಲ್ಲಿ ಇಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೇ ಒಳ್ಳೇದಾಗಲಿ ಎಲ್ಲ ಮಕ್ಕಳು ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಅವರು ಮಾಡ್ತಾ ಇರೋದ್ರಿಂದ ಸೊ ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ನಮ್ಮ ಪ್ರೀತಿ ನಾವು ಎಷ್ಟಾದರೂ ಕೊಡ್ಬೋದು. ಸೊ ಅಲ್ಲೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಸೊ ಅವ್ರ ಮನೇಲಿ ಆಲ್ರೆಡಿ ಪೂಜೆ ಮಾಡಿದ್ರು, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲಿ ರಾಯರು ವಿಗ್ರಹ ಇತ್ತಲ್ಲ, ಸೊ ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಈಗ ಅವರು ತಾಯ್ತ ಕಟ್ತಾ ಇದ್ದಾರೆ, ಪೂಜೆ ಮಾಡಿಬಿಟ್ಟು ನಾರ್ಮಲ್ ಅಷ್ಟೇ. ಅಲ್ಲಿ ಏನೊಂದು ಔಷಧಿ ಹಾಕೋದು ಟ್ರೀಟ್ಮೆಂಟ್ ಕೊಡೋದು ಏನೂ ಇಲ್ಲ. ಅಲ್ಲಿ ಮಾಮೂಲಿ ದೇವ್ರಿಗೆ ಹೆಂಗೆ ಮಾಡ್ತೀವೋ ಅದೇ ಥರನೇ ಮಾಡ್ತಾ ಇದ್ದಾರೆ ಅಷ್ಟೇ, ಬಿಟ್ಟರೆ ಅಲ್ಲೇನೂ ಇಲ್ಲ ಎಕ್ಸ್ಪೆಕ್ಟೇಷನ್ ಅಂತ ಏನು ಇಟ್ಕೊಳ್ಳಲ್ಲ ಅವರು. ಸೊ ಹಾಗಾಗಿ ತಾಯ್ತ ಕಟ್ತಾ ಇದ್ದಾರೆ. ಇವನು ಸ್ವಲ್ಪ ಹೆದರ್ಕೊಳ್ತಾ ಇದ್ದಾನೆ, ಏನೋ ಮಾಡ್ತಾ ಇದ್ದಾರೆ. ಮಕ್ಳಿಗೆ ಅದು ಕಾಮನ್ ಅಲ್ವಾ, ಏನೋ ಮಾಡ್ತಿದ್ದಾರೆ, ಹೊಸ ಜಾಗ ಹೊಸ ಜನ, ಸೊ ಏನೋ ಮಾಡ್ತಾ ಇರ್ತಾರೆ ಅಂತ ಅವ್ರಿಗೂ ಭಯ ಇರುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ನಾನು ಅವ್ನಿಗೆ ಹೇಳ್ತಾ ಇದ್ವಿ. ಅದಕ್ಕೆ ಪೇರೆಂಟ್ಸ್ಗಳು ಅಂದರೆ ಅಪ್ಪ ಅಮ್ಮ ಯಾರು ತೊಡೆ ಮೇಲೆ ಕೂರಿಸ್ಕೊಂಡೋ ಥರ ಮಾಡಿದಾಗ ಅವ್ನಿಗೂ ಸ್ವಲ್ಪ ಧೈರ್ಯ ಬರುತ್ತೆ. ಸೊ ಏನೂ ಅನಿಸಲ್ಲ ಅವರಿಗೆ. ತಿನ್ಕೋಬೇಕು ಮಗನೆ, ಆಯಿತಾ? ಹಣ್ಣೋದು ನೀನು ಪೀಚು ಪೀಚು ಅಂತೀಯಲ್ಲ, ಅದೇ ಪೀಚು ಇಸ್ಕೋ. ಸೊ ಫೈನಲಿ ಮನೆಗೆ ಬಂದ್ವಿ, ರೀಚ್ ಆದ್ವಿ. ಲೇಟ್ ಆಯಿತು, ಹೊರಟಿತ್ತು. ಅವ್ರು 8 ಗಂಟೆಗೆ ಬರೋಕ್ಕೆ ಹೇಳಿದ್ರು. ಸೊ ನಾವು 9 o'clock ಆಗೋಯ್ತು ಹೋಗೋಷ್ಟರಲ್ಲಿ.
ಲೇಟ್ ಆಯಿತು. ಬಟ್ ಅವರು ಮನೇಲಿ ಇರಲ್ಲ ರೆಗ್ಯುಲರಾಗಿ. ಮಾರ್ನಿಂಗ್ ಟೈಮ್ ಬೇಗ ಹೋದರೆ ಸಿಗ್ತಾರೆ, ಯಾಕೆಂದರೆ ಅವ್ರಿಗೂ ಹಸುಗಳಿರ್ತವೆ, ಕುರಿಗಳಿರ್ತವೆ. ಸೊ ಅವ್ರು ಕಾಡಿ ಕೊಟ್ಟೋಗ್ತಾರೆ ಮೇಯ್ಸೋದಕ್ಕೆ. ಸೊ ಹಾಗಾಗಿ ಸಿಗಲ್ಲ. ಸೊ ಹಾಗಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಸೊ ಒಂದ್ಸರಿ ಕಾಲ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಅಕಸ್ಮಾತ್ ನೀವು ಹೋಗ್ತೀರಾ, ನಿಮ್ಗೆ ಬೇಕಾಗುತ್ತೆ ಅನ್ನೋರಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಟೈಮಿಂಗ್ಸ್ ಕೇಳ್ಕೊಂಡು ಹೋಗ್ಬೋದು. ಬೆಳಿಗ್ಗೆನೇ ಹೋದರೆ ಬೆಟರು. ಬಿಸಿಲೇ ಇರೋದ್ಮೇಲೆ ಹಾಕ್ಸಿದ್ರೆ ಅಷ್ಟು ಒಳ್ಳೇದಲ್ಲ. ಸೊ ಅವ್ರು ಇರೋದು ಇಲ್ಲ ಮನೆಯಲ್ಲಿ. ಸೊ ಹಾಗಾಗಿ ಆ ಥರ ಮಾಡ್ಕೊಳ್ಳಿ ಪ್ಲ್ಯಾನ್ಸು. ಸೊ ಇವಾಗ ಹಾಕ್ಸ್ಕೊಬಂದಿದ್ದೀವಿ. ಇವಾಗ ನಾನು ಟಾಸ್ಕ್ ಏನಪ್ಪ ಅಂದರೆ 12 days ಹೇಳಿದ್ದಾರೆ ಪಥ್ಯ. ಸೊ ಮಗುಗೆ ಇವಾಗ ನಾಟಿ ತೊಗರಿಕಾಳು ಸಾಂಬಾರು ಇಲ್ಲ ಬೇಳೆ ಉಪ್ಸಾರು ಈ ಥರ ಮಾಡಿ ಕೊಡಬೇಕು. ಉಪ್ಪು ಹಾಕ್ಬೋದಂತೆ. ಆ್ಯಂಡ್ ಸುಟ್ಟಿದ್ದು ಮೆಣಸಿನ್ಕಾಯಿ ಸುಟ್ಟಿರೋ ಮೆಣಸಿನ್ಕಾಯಿನ ಬೇಕಾದ್ರೆ ಕಿವುಚಿ ಬೇಕಾದ್ರೆ ಖಾರದ ಥರ ಸ್ವಲ್ಪ ಕೊಡ್ಬೋದು. ಅದು ಬಿಟ್ಟರೆ ಹಾಲು ಕುಡಿಸ್ಬೋದು, ಬೆಲ್ಲ ಹಾಕ್ಬಿಟ್ಟು ಹಾಲು ಕುಡಿಸೋದಕ್ಕೆ ಹೇಳಿದ್ದಾರೆ. ಆ್ಯಂಡ್ ಅದು ಬಿಟ್ಟು ಮತ್ತು ಮೊಟ್ಟೆ ಮತ್ತು ಚಿಕನ್ನು ಇದನ್ನು ಮಾತ್ರ ಒಂದು 3 ತಿಂಗಳು ಸ್ಟಾಪ್ ಮಾಡೋಕ್ಕೆ ಹೇಳಿದ್ದಾರೆ. 12 ದಿನ ಆದಮೇಲೆ ಬೇಕಾದರೆ ನಾವು ಎಲ್ಲ ಥರ ಫುಡ್ನೂ ಅವ್ರಿಗೆ ಕೊಡ್ಬೋದು. ನಾವು ಮಕ್ಕಳಿಗೆ ನಾರ್ಮಲ್ ಊಟ ಮಾಡಿಸ್ತೀವಲ್ಲ, ಅನ್ನ ಸಾಂಬಾರದೆಲ್ಲ ಕೊಡ್ಬೋದು. ಬಟ್ ಚಿಕನ್ ಮತ್ತು ಮೊಟ್ಟೆ ಮಾತ್ರ 3 monthsವರೆಗೂ ಸ್ಟಾಪ್ ಮಾಡೋಕ್ಕೆ ಹೇಳಿದ್ದಾರೆ. ಅದು ನೋಡ್ಬಿಟ್ಟು ಹೇಳಿದ್ರು ಸ್ವಲ್ಪ ಇನ್ನೂ ಇದೆ ಆ ಥರ, ಸ್ವಲ್ಪ ಕಟ್ನಿಟ್ಟಾಗಿ ಮಾಡ್ಕೊಳ್ಳಿ ಅಂತ. ಆವಾಗ ಹಾಕಿಸ್ದಾಗ ಅಂದರೆ ಸ್ವಲ್ಪ ಮಗು ಇದ್ದ. ಸೊ ಅವ್ನಿಗೆ ತಿಂಡಿ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ. ಬಟ್ ಇವಾಗ ಎಲ್ಲ ಥರ ತಿನ್ನೋ ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ನನಗೆ ಇವಾಗ ಟಾಸ್ಕು 12 days ಹೇಗಿರೋದು ಅಂತ. ಆ್ಯಂಡ್ ಇವಾಗ ಇನ್ನೊಂದು ಏನಂದರೆ ಇವತ್ತಿಂದ ಅಂದರೆ 12 days ಲೆಕ್ಕ. ಸೊ 3 ದಿನಕ್ಕೂ ನಾವೇನು ಮಾಡಬೇಕು, ಅವನಿಗೆ ಸ್ನಾನ ಮಾಡಿಸ್ಬೇಕು. ಸ್ನಾನ ಹೆಂಗೆ ಅಂದರೆ ಡೈಲಿ ಮಾಡ್ಸೋಂಗಿಲ್ಲ ಅವನಿಗೆ, 3 ದಿನಕ್ಕೆ ಒಂದೇ ಸರಿ ಸ್ನಾನ ಮಾಡಿಸ್ಬೇಕು ಅವನಿಗೆ. ಇವತ್ತು ಗುರುವಾರ ಹಾಕ್ಸಿದ್ದೀನಿ ನಾನು. ಇನ್ನು ಶುಕ್ರವಾರ ಶನಿವಾರ ಯಾವ ಥರ ಸ್ನಾನ ಹೇಳ್ತಾರೆ ಅಂತ ಅಂದರೆ, ಶುಕ್ರವಾರ ನೈಟು ಅಂದರೆ ಶನಿವಾರ 3 ದಿನಕ್ಕೆ ಸ್ನಾನ ಮಾಡಿಸ್ತೀವಿ ಅಂದರೆ ಹಿಂದಿನ ದಿನ ರಾತ್ರಿ ನಾವು ತುಂಬಿದ ಬಿನ್ಗೆ ನೀರ ಇಟ್ಬಿಟ್ಟು ಅದರೊಳಗಡೆ ಹಸಿಟ್ಟು, ರಾಗಿ ಹಸಿಟ್ಟು ಮುದ್ದೆ ಮಾಡ್ತೀವಲ್ಲ ಆ ಹಸಿಟ್ಟನ್ನ ಅದರೊಳಗಡೆ ಹಾಕಬೇಕು. ಅಂದರೆ ತುಂಬ ಅಂತಲ್ಲ, ಸೊ ಒಂದು ಇಡಿಯಷ್ಟು ರಾಗಿ ಹಸಿಟ್ಟನ್ನ ತೆಗೆದು ಅದರೊಳಗಡೆ ಹಾಕಿ ಪೂರ್ತಿ ನೈಟ್ ಓವರ್ ನೈಟ್ ಅದನ್ನು ನೆನೆಯೋಕ್ಕೆ ಬಿಟ್ಬಿಡ್ಬೇಕು. ಮತ್ತೆ ಮಾರನೇ ಗೆದ್ದು ಬೆಳಗ್ಗೆ ಸ್ನಾನ ಮಾಡಿಸೋ ಟೈಮ್ಗೆ ಅವ್ನಿಗೆ ಏನು ಮಾಡಬೇಕು ಅಂದರೆ ಆ ನೀರನ್ನು ತೆಗೆದು ನಾವು ಉಗುರು ಬೆಚ್ಚಗೆ ಕಾಯಿಸ್ಕೊಬೇಕಾಗುತ್ತೆ. ಒಲೆ ಮೇಲೆ ಬೇರೆ ತಪ್ಪಲಲ್ಲಿ ಇಟ್ಕೊಂಡು ಕಾಯಿಸ್ಕೊಬೇಕಾಗುತ್ತೆ. ಮತ್ತು ಇನ್ನೊಂದೇನೆಂದರೆ ಆ ನೀರು ನಾವೇನು ಇಟ್ಟಿರ್ತೀವಿ ತುಂಬದ ಬಿನ್ಗೆ ನೀರು, ಸೊ ಅಷ್ಟು ನೀರು ಬಿಟ್ಟು ಮತ್ತೆ ಎಕ್ಸ್ಟ್ರಾ ನೀರನ್ನ ನಾವು ಆ್ಯಡ್ ಮಾಡೋ ಹಾಗಿಲ್ಲ. ಬಿಸಿ ಇದೆ ತಣ್ಣೀರು ಮಿಕ್ಸ್ ಮಾಡ್ಕೊಳ್ತೀನಿ ಅಂತಲೂ ಮಾಡೋಂಗಿಲ್ಲ. ಅದಕ್ಕೆ ಏನು ಮಾಡಬೇಕು, ನಾವು ಕಾಯಿಸ್ಬೇಕಾದ್ರೇ ಬೆಚ್ಚಗೆ ಅವನು ನೀರು, ನಾವು ಮಕ್ಕಳಿಗೆ ಎಷ್ಟು ನೀರು ಸ್ನಾನ ಮಾಡಿಸ್ತೀವಲ್ಲ ಬೆಚ್ಚಗೆ, ಸೊ ಆ ಒಂದು ಅದಕ್ಕೆ ನಾವು ನೀರು ಕಾಯಿಸ್ಕೋಬೇಕಾಗುತ್ತೆ. ಆ ಹಸಿಟ್ಟು ಅಂದರೆ ಸೋಪ್ ಯೂಸ್ ಮಾಡೋಂಗಿಲ್ಲ, ಕ್ರೀಮ್ಗಳು ಹಾಕೋಂಗಿಲ್ಲ, ಏನೂ ಯೂಸ್ ಮಾಡೋಂಗಿಲ್ಲ. ಅವನಿಗೆ ರಾಗಿ ಹಿಟ್ಟು ನೆನೆಸಿರ್ತೀವಲ್ಲ, ಸೊ ನೀರನ್ನ ಬೇರೆ ತಪ್ಪಲೆಗೆ ಹಾಕೊಂಡಾಗ ಅದು ಕೆಳಗಡೆ ತಳದಲ್ಲಿ ರಾಗಿ ಹಿಟ್ಟು ಮಿಕ್ಕಿರುತ್ತೆ. ಸೊ ಅದನ್ನು ತೆಗೆದು ಮೈಗೆ ಸೋಪಲ್ಲಿ ಯಾವ ಥರ ಅವ್ರಿಗೆ ಸ್ನಾನ ಮಾಡಿಸ್ತೀವಿ ಅದೇ ಥರನೇ ಅದನ್ನು ಹಾಕಿ ಸ್ನಾನ ಮಾಡಿಸೋದಕ್ಕೆ ಹೇಳ್ತಾರೆ. ಅದನ್ನು ಉಜ್ಜಿ ಸ್ನಾನ ಮಾಡಿಸಿ ಅಷ್ಟೇ ನೀರಲ್ಲಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದು ಮೈಯೆಲ್ಲ ಒರೆಸ್ಬಿಟ್ಟು ಬಟ್ಟೆ ಹಾಕ್ಬೇಕಷ್ಟೇ. ಕ್ರೀಮ್ ಹಾಕ್ತೀನಿ, ಬೊಟ್ಟಿರ್ತೀವಿ, ಅವೆಲ್ಲ ಏನು ಅಂದರೆ ಕ್ರೀಮ್ ಏನು ಹಾಕೋಂಗಿಲ್ಲ. ಬಾಡಿ ಲೋಷನ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಫೇಸ್ಗೆ ಆಗಿರ್ಬೋದು, ಮೈಗೆ ಆಗಿರ್ಬೋದು. ಆಮೇಲೆ ತಲೆಗೆ ಸ್ನಾನ ಮಾಡಿಸ್ಬೇಕಾದ್ರೂ ಶಾಂಪು ಯೂಸ್ ಮಾಡೋಂಗಿಲ್ಲ. 12 daysವರೆಗೂ ಯೂಸ್ ಮಾಡೋ ಹಾಗಿಲ್ಲ. ಆ್ಯಂಡ್ ಬೇರೆ ಏನು ನಾವು ಫುಡ್ಡಲ್ಲಿ ಕಂಟ್ರೋಲ್ ಆಗಿರಬೇಕು. ಬರೀ ಹಾಲು, ಅನ್ನ ಸಾಂಬಾರು, ಸಾಂಬಾರು ಮೀನ್ಸ್ ತೊಗರಿಕಾಳು ಉಪ್ಸಾರು ಥರ ಬರೀ ಕಾಳು, ನೀರು, ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಕೊಡಬೇಕಷ್ಟೇ. ಖಾರ ಬೇಕು ಅಂತ ಅಂದರೆ ಆ್ಯಡ್ ಮಾಡ್ತೀನಿ ಅಂದರೆ ಸುಟ್ಟುಬಿಟ್ಟು ಖಾರನ ಒಣಮೆಣ್ಸಿಕಾಯಿನ ಕಿವುಚಬೇಕಾಗುತ್ತೆ. ಸೊ ಅದು ಬಿಟ್ಟರೆ ಹಾಲು ಕೊಡೋಕೆ ಹೇಳಿದ್ದಾರೆ. ಇದಿಷ್ಟೇ ಪಥ್ಯ. ರೊಟ್ಟಿ ಜಾಸ್ತಿ ಕೊಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ರಾಗಿ ರೊಟ್ಟಿನೋ ರವೆ ರೊಟ್ಟಿನೋ ಏನಾದ್ರು ಮಾಡಿ ಕೊಡಬೇಕಾಗತ್ತೆ. ಆ ಥರ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಕೊಡ್ಬೋದು, ರವೆ ರೊಟ್ಟಿನ ಕೊಡೋ ಹಾಗಿಲ್ಲ. ಆ್ಯಂಡ್ ಇದು 12 ದಿನ ಆದಮೇಲೆ 12ನೇ ದಿನಕ್ಕೆ ಪಥ್ಯ ಯಾವ ರೀತಿ ಬಿಡಿಸೋದು ಅಂದರೆ, ನಾನ್ ವೆಜ್ ತಿನ್ನೋರಾದರೆ ಬರೀ ಮಟನ್ದು ಸಾಂಬಾರು ಮಾಡಿ ಆ ಮಟನ್ ಊಟ ಮಾಡಿಸಿ ಅದನ್ನು ಪಥ್ಯ ಬಿಡಿಸ್ತಾರೆ. ವೆಜ್ನವ್ರಿಗಾದರೆ ಇದು ಏನಪ್ಪ ರವೆ ಗಂಜಿ ಥರ, ರವೆ ಪಾಯಸ ಅಂದರೆ ಬೆಲ್ಲ ಎಲ್ಲ ಹಾಕಿ ರವೆ ಗಂಜಿ ಥರ ಮಾಡ್ತೀವಲ್ಲ ಅದನ್ನು ಕುಡಿಸಿ ಬಿಡಿಸ್ತಾರೆ. ನಾವು ಲಾಸ್ಟ್ ಟೈಮ್ ಏನು ಮಾಡಿದ್ವಿ ಅಂದರೆ ಫಸ್ಟು, ಯಾಕೆಂದರೆ ಅಮ್ಮ ಮನೇಲಿ ನಾವು ನಾನ್ ವೆಜ್ ಮಾಡಲ್ಲ ಒಳಗಡೆ, ಸೊ ಹಾಗಾಗಿ ಏನು ಮಾಡಿದ್ವಿ, ಫಸ್ಟು ಅವನಿಗೆ ಪಥ್ಯ ಬಿಡಿಸ್ಬೇಕಾದ್ರೆ ವೆಜ್ಜಲ್ಲೇ ಬಿಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಮನೇಲಿ ರವೆ ಗಂಜಿ ಮಾಡಿದ್ವಿ. ಮಾರನೆಗೆ ಹೋಗ್ಬಿಟ್ಟು ನಮ್ಮ ಚಿಕ್ಕಮ್ಮ ಮನೇಲಿ ನಾನ್ ವೆಜ್ ಮಾಡಿಸಿ ಬಿಡಿಸಿದ್ದು. ಸೊ ಇನ್ನು ನೆಕ್ಸ್ಟು ಇನ್ನೊಂದು 3 monthsವರೆಗೂ ಅವನಿಗೆ ಮೊಟ್ಟೆ, ಬಾಳೆಹಣ್ಣು, ಆಮೇಲೆ ಚಿಕನ್ ಐಟಮು ಎಲ್ಲ ಕಂಟ್ರೋಲ್ ಮಾಡೋಕ್ಕೆ ಹೇಳಿದ್ದಾರೆ, ಕ್ಯೂರ್ ಆಗುತ್ತೆ ಅಂತ. ಬಟ್ ನಾನು ಲಾಸ್ಟ್ ಟೈಮ್ ಏನು ಮಾಡಿದ್ದೆ ಮಿಸ್ಟೇಕ್ ಅಂತ ಅಂದರೆ, ಒಂದು 15 days ಆದಮೇಲೆ ಅವ್ನಿಗೆ ಅಂಗನವಾಡಿ ಕಳಿಸ್ತಾ ಇದೆ ಅಲ್ಲ ಲಾಸ್ಟ್ ಟೈಮ್ ಎಲ್ಲ ಅಲ್ಲಿ ಊರಲ್ಲಿ. ಸೊ ಅವ್ರು ಮಾಮೂಲಿ ವಾರಕ್ಕೊಂದ್ಸರಿ ಮೊಟ್ಟೆ ಕೊಡ್ತಾರೆ. ಸೊ ಮೊಟ್ಟೆ ತಿನ್ನಿಸ್ಬಿಟ್ಟಿದ್ದಾರೆ. ಸೊ ಅದೊಂದು ಪ್ರಾಬ್ಲಮ್ ಆಯಿತು, ಮೊಟ್ಟೆ ತಿನ್ನಿಸ್ಬಾರ್ದು ಅಂತ ಹೇಳಿದ್ದಾರೆ. ಈ ಸರಿ ಕಟ್ನಿಟ್ಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ 12 days ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಲಿಟ್ರಲಿ ಕಷ್ಟ ಆಗುತ್ತೆ. ಅವ್ರ ಮುಂದೆ ನಾವು ಏನೂ ತಿನ್ನೋಕ್ಕಾಗಲ್ಲ. ಆ್ಯಂಡ್ ಇನ್ಮೇಲೆ ಅವ್ನು ಮಲಗಿದಾಗೆ ನಾವೇನಾದ್ರು ತಿನ್ನಬೇಕು ಅಂದರೆ ತಿನ್ಕೋಬೇಕು. ಬಟ್ ಅವ್ನ ಮುಂದೆ ತಿನ್ನೋಕೆ ಕಷ್ಟ ಆಗುತ್ತೆ. ಕೇಳ್ತಾನೆ, ಇವಾಗೆಲ್ಲ ಗೊತ್ತಾಗುತ್ತಲ್ಲ, 3 ವರ್ಷ ಆಗ್ತಿದೆ. ಸೊ ಅದೊಂದು ಪ್ರಾಬ್ಲಮ್ಮು. ಸೊ ನೋಡೋಣ ಹೇಗಿರ್ತಾನೆ ಅಂತ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು. ಇಷ್ಟ ಆದರೆ
ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ? ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನು ಮತ್ತು ಕಾಂಟ್ಯಾಕ್ಟ್ ನಂಬರ್ನ ಆ್ಯಡ್ ಮಾಡಿರ್ತೀನಿ, ಅಟ್ಯಾಚ್ ಮಾಡಿರ್ತೀನಿ. ಸೊ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ಅವ್ರು ಕಾಲ್ ಮಾಡಿಕೊಂಡು ನೀವು ಹೋಗ್ಬೋದು. ಅದನ್ನು ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅಂದರೆ ಮಕ್ಕಳು ಬೆಳವಣಿಗೆ ಆಗಲ್ಲ, ದಪ್ಪ ಆಗಲ್ಲ, ಸೊ ವೀಕ್ ಆಗ್ತಾ ಇರ್ತಾರೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದನ್ನು ನಾವು ಮೆಡಿಕಲಿ ನಾನು ಚೆಕ್ ಮಾಡಿಸಿನೇ ಇವಾಗ ನಾನು ಹೋಗಿರೋದ್ರಿಂದ ಸೊ ನೋ ಪ್ರಾಬ್ಲಮ್. ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು. ಸೊ ಇಲ್ಲಿಗೆ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಶಾಪ್ ಹತ್ರ ಹೋಗಬೇಕು. ಬಂದೆ, ನಾನು ತಿಂಡಿ ಮಾಡಿರಲಿಲ್ವಲ್ಲ. ಸೊ ಬಂದ ತಕ್ಷಣ ಅವರಿಬ್ಬರು ಮಾಡಿದರು. ನಮ್ಮ ಪಾಪುಗೆ ತಿನ್ನಿಸಿದ್ದೆ, ನಮ್ಮ ಮನೆಯವ್ರಿಗೂ ತಿನ್ನಿಸಿದ್ದೆ. ಅವರು ಹಾಕ್ಕೊಟ್ಟಿದ್ದೆ ದೋಸೆನ ತಿಂದರು. ಸೊ ನಾನು ಹೋಗಿ ಬಂದ್ಬಿಡ, ಟೈಮ್ ಆಗಿಬಿಡುತ್ತೆ, ನಾನು ದೋಸೆ ತಿನ್ನೋಷ್ಟರಲ್ಲಿ ಅಂತ ಹೇಳಿಬಿಟ್ಟು ಬಂದಮೇಲೆ ಅವ್ರು ಶಾಪ್ ಹತ್ರ ಹೋಗಿದ್ದಾರೆ. ನಾನು ಡೈರೆಕ್ಟ್ ಮನೆಗೆ ಬಂದು ದೋಸೆ ಹಾಕ್ಕೊಂಡು ತಿಂದೆ. ಇವಾಗ ಶಾಪ್ ಹತ್ರ ಹೋಗಬೇಕು. ಮನೇಲಿ ಪೂಜೆ ಮಾಡಿದ್ವಲ್ಲ, ಶಾಪ್ ಹತ್ರ ಇನ್ನೂ ಪೂಜೆ ಮಾಡಿರಲ್ಲ, ತುಳಸಿ ಎಲ್ಲ ಇಲ್ಲೇ ಇದೆ. ಸೊ ಈಗ ಹೋಗಿ ಅಂಗಡಿಲಿ ಪೂಜೆ ಮಾಡಿಕೊಂಡು ಶಾಪಲ್ಲಿ ಸ್ವಲ್ಪ ಇದ್ಬಿಟ್ಟು ಮಧ್ಯಾಹ್ನ ಮೇಲೆ ಬೇಗ ಬರಬೇಕು ಊಟದ ಟೈಮ್ಗೆ. ಒಂದು ಸ್ವಲ್ಪ ಬೇಳೆ ಬೇಯಿಸಿ ಅನ್ನ ತಿನ್ನಿಸ್ಬೇಕು. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.